ಹಲೋ ಗೈಸ್, ಲೆಸನ್ 2 ಪಾರ್ಟ್ 2 ಸ್ಟಾರ್ಟ್ ಮಾಡೋಣ. ಮಾಡಿದೆ ಅಂದರೆ ಡಿಡ್, ಆಡಿದೆ ಅಂದರೆ ಪ್ಲೇಡ್ ಅಂದರೆ ಸೆಕೆಂಡ್ ಫಾರ್ಮ್ ಬರುತ್ತೆ. ಡೂ ಡಿಡ್, ಪ್ಲೇ ಪ್ಲೇಡ್ ಸೆಕೆಂಡ್ ಫಾರ್ಮ್ ಬರುತ್ತೆ. ಮಾಡಿಲ್ಲ ಅಂದರೆ ಡಿಡ್ ನಾಟ್ ಡೂ, ಡಿಡ್ ನಾಟ್ ಡೂ, ಡಿಡ್ ನಾಟ್ ಡೂ ಫಸ್ಟ್ ಫಾರ್ಮ್ ಬರಬೇಕು. ಡಿಡ್ ನಾಟ್ ಆಮೇಲೆ ಫಸ್ಟ್ ಫಾರ್ಮ್ ಬರಬೇಕು. ಡಿಡ್ ನಾಟ್ ಡೂ. ಹಾಗೆ ಆಡಿದೆ ಅಂದರೆ ಪ್ಲೇಡ್, ಆಡಿಲ್ಲ ಅಂದರೆ ಡಿಡ್ ನಾಟ್ ಪ್ಲೇ ಫಸ್ಟ್ ಫಾರ್ಮ್ ಬರಬೇಕು, ಸೆಕೆಂಡ್ ಫಾರ್ಮ್ ಅಲ್ಲ. ಡಿಡ್ ನಾಟ್ ಪ್ಲೇ, ಯಾಕಂದರೆ ಡಿಡ್ ಅಂದರೆ ಸೆಕೆಂಡ್ ಫಾರ್ಮ್ ಆಲ್ರೆಡಿ, ಅದಕ್ಕೆ ಡಿಡ್ ನಾಟ್ ಬಂದರೆ ಪ್ಲೇ ಫಸ್ಟ್ ಫಾರ್ಮ್ ಬರಬೇಕು ಅಷ್ಟೇ. ಡಿಡ್ ನಾಟ್ ಪ್ಲೇ, ಡಿಡ್ ನಾಟ್ ಡೂ, ಡಿಡ್ ನಾಟ್ ಈಟ್, ಡಿಡ್ ನಾಟ್ ವರ್ಕ್, ಡಿಡ್ ನಾಟ್ ಗೋ, ಡಿಡ್ ನಾಟ್ ಎಕ್ಸರ್ಸೈಸ್. ಸೊ ಫಸ್ಟ್ ಫಾರ್ಮ್ ಬರಬೇಕು. ಫಸ್ಟ್ ಡಿಡ್ ನಾಟ್ ಬರಬೇಕು, ಎಲ್ಲ ಸೆಂಟೆನ್ಸಸ್ಗೆ ಫಸ್ಟ್ ಡಿಡ್ ನಾಟ್ ಬರಬೇಕು, ಆಮೇಲೆ ಫಸ್ಟ್ ಫಾರ್ಮ್ ಬರಬೇಕು. ಡಿಡ್ ನಾಟ್ ಡೂ, ಡಿಡ್ ನಾಟ್ ಪ್ಲೇ, ಡಿಡ್ ನಾಟ್ ಈಟ್, ಡಿಡ್ ನಾಟ್ ವರ್ಕ್, ಡಿಡ್ ನಾಟ್ ಗೋ, ಡಿಡ್ ನಾಟ್ ಎಕ್ಸಸೈಸ್. ಆ ಥರ ಮತ್ತೆ ರಿಪೀಟ್ ಮಾಡ್ತೀನಿ. ಮಾಡಿದೆ ಡಿಡ್, ಆಡಿದೆ ಪ್ಲೇಡ್ ಸೆಕೆಂಡ್ ಫಾರ್ಮ್ ಬರುತ್ತೆ. ಮಾಡಿಲ್ಲ ಆಡಿಲ್ಲ, ಇಲ್ಲಿ ಡಿಡ್ ನಾಟ್ ಬರಬೇಕು. ಎಲ್ಲ ಸೆಂಟೆನ್ಸಸಲ್ಲಿ ಡಿಡ್ ನಾಟ್ ಬರಬೇಕು. ಡಿಡ್ ನಾಟ್ ಡೂ, ಡಿಡ್ ನಾಟ್ ಪ್ಲೇ, ಡಿಡ್ ನಾಟ್ ಈಟ್, ಆ ಥರ. ಡಿಡ್ ನಾಟ್ ಆಮೇಲೆ ಫಸ್ಟ್ ಫಾರ್ಮ್ ಬರಬೇಕು. ಡಿಡ್ ನಾಟ್ ಡಿಡ್ ಅಲ್ಲ, ಡಿಡ್ ನಾಟ್ ಡೂ. ಡಿಡ್ ನಾಟ್ ಪ್ಲೇಡ್ ಅಲ್ಲ, ಡಿಡ್ ನಾಟ್ ಪ್ಲೇ. ಡಿಡ್ ನಾಟ್ ವರ್ಕ್ಡ್ ಅಲ್ಲ, ಡಿಡ್ ನಾಟ್ ವರ್ಕ್, ಆ ಥರ. ಯಾಕಂದರೆ ಡಿಡ್ಡಲ್ಲೇ ಪ್ಯಾಸ್ಟ್ ಟೆನ್ಸ್ ಇರುತ್ತೆ. ಸೊ ಡಿಡ್ ನಾಟ್ ಆಲ್ರೆಡಿ ಇದಲ್ವಾ, ಅದಕ್ಕೆ ಪ್ಲೇ, ಗೋ, ವರ್ಕ್ ಫಸ್ಟ್ ಫಾರ್ಮ್ ಅಷ್ಟೇ. ಡಿಡ್ ನಾಟ್ ಪ್ಲೇ, ಡಿಡ್ ನಾಟ್ ವರ್ಕ್. ಓಕೆ, ಸೆಂಟೆನ್ಸಸ್ ನೋಡೋಣ. ನಾನು ನಿನ್ನೆ ಮಾಡಿದೆ. ಐ ಡಿಡ್ ಇಟ್ ಯೆಸ್ಟರ್ಡೇ, ಅದು ಗೊತ್ತು ನಮಗೆ. ನಾನು ನಿನ್ನೆ ಮಾಡಿಲ್ಲ. ಐ ಡಿಡ್ ಪ್ಲೇಸಲ್ಲಿ ಡಿಡ್ ನಾಟ್ ಡೂ ಬರಬೇಕು. ಡಿಡ್ ನಾಟ್ ಎಲ್ಲ ಸೆಂಟೆನ್ಸಲ್ಲಿ ಡಿಡ್ ನಾಟ್ ಬರಲೇಬೇಕು. ಐ ಡಿಡ್ ನಾಟ್ ಡೂ ಫಸ್ಟ್ ಫಾರ್ಮ್ ಬರುತ್ತೆ. ಮಾಡಿಲ್ಲ, ಮಾಡು ಅಂದರೆ ಡೂ ಫಸ್ಟ್ ಫಾರ್ಮ್ ಬರುತ್ತೆ. ಐ ಡಿಡ್ ನಾಟ್ ಡೂ ಇಟ್ ಯೆಸ್ಟರ್ಡೇ, ಅದು ನಾನು ನಿನ್ನೆ ಮಾಡಿಲ್ಲ. ನಾನು ನಿನ್ನೆ ಆಡಿಲ್ಲ. ನಾನು ನಿನ್ನೆ ಆಡಿದೆ, ನೋಡೋಣ. ಐ ಪ್ಲೇಡ್ ಕ್ರಿಕೆಟ್ ಯೆಸ್ಟರ್ಡೇ, ನಾನು ನಿನ್ನೆ ಕ್ರಿಕೆಟ್ ಆಡಿದೆ. ಐ ಪ್ಲೇಡ್ ಕ್ರಿಕೆಟ್ ಯೆಸ್ಟರ್ಡೇ. ಸೇಮ್ ಅದೇ, ನಾನು ನಿನ್ನೆ ಕ್ರಿಕೆಟ್ ಆಡಿಲ್ಲ. ಸೊ ಪ್ಲೇಡ್ ಜಾಗ, ಪ್ಲೇಡ್ ಪ್ಲೇಸಲ್ಲಿ ಡಿಡ್ ನಾಟ್ ಪ್ಲೇ ಬರುತ್ತೆ. ಡಿಡ್ ನಾಟ್ ಬರಬೇಕು. ಡಿಡ್ ನಾಟ್ ಆಮೇಲೆ ಪ್ಲೇ ಫಸ್ಟ್ ಫಾರ್ಮ್. ಸೊ ಪ್ಲೇಡ್ ಪ್ಲೇಸಲ್ಲಿ ಡಿಡ್ ನಾಟ್ ಪ್ಲೇ ಅಷ್ಟೇ. ಐ ಪ್ಲೇಡ್ ಕ್ರಿಕೆಟ್ ಯೆಸ್ಟರ್ಡೇ, ನಾನು ನಿನ್ನೆ ಕ್ರಿಕೆಟ್ ಆಡಿದೆ. ನಾನು ನಿನ್ನೆ ಕ್ರಿಕೆಟ್ ಆಡಿಲ್ಲ. ಐ ಡಿಡ್ ನಾಟ್ ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ ಅಷ್ಟೇ. ಸೊ ಪ್ಲೇಡ್ ಪ್ಲೇಸಲ್ಲಿ ಡಿಡ್ ನಾಟ್ ಪ್ಲೇ, ಏಟ್ ಪ್ಲೇಸಲ್ಲಿ ಡಿಡ್ ನಾಟ್ ಈಟ್, ವರ್ಕ್ ಪ್ಲೇಸಲ್ಲಿ ಡಿಡ್ ನಾಟ್ ವರ್ಕ್, ವೆಂಟ್ ಪ್ಲೇಸಲ್ಲಿ ಡಿಡ್ ನಾಟ್ ಗೋ, ಎಕ್ಸರ್ಸೈಸ್ ಪ್ಲೇಸಲ್ಲಿ ಡಿಡ್ ನಾಟ್ ಎಕ್ಸರ್ಸೈಸ್, ಆ ಥರ. ಡಿಡ್ ನಾಟ್ ಬರಬೇಕು. ಸೊ ಡಿಡ್ ನಾಟ್ ಆಮೇಲೆ ಪಕ್ಕದಲ್ಲೇ ಫಸ್ಟ್ ಫಾರ್ಮ್ ಬರುತ್ತೆ. ಸೊ ತುಂಬ ಈಸಿ. ಐ ಪ್ಲೇಡ್ ಕ್ರಿಕೆಟ್ ಯೆಸ್ಟರ್ಡೇ ಏನಾಗುತ್ತೆ? ಐ ಡಿಡ್ ನಾಟ್ ಪ್ಲೇ, ಪ್ಲೇಡ್ ಪ್ಲೇಸಲ್ಲಿ ಡಿಡ್ ನಾಟ್ ಪ್ಲೇ. ಐ ಏಟ್ ರೈಸ್ ಯೆಸ್ಟರ್ಡೇ ಏನಾಗುತ್ತೆ? ಐ ಡಿಡ್ ನಾಟ್ ಈಟ್, ಏಟ್ ಪ್ಲೇಸಲ್ಲಿ ಡಿಡ್ ನಾಟ್ ಈಟ್ ಆಗುತ್ತೆ. ಐ ಡಿಡ್ ನಾಟ್ ಈಟ್ ರೈಸ್ ಯೆಸ್ಟರ್ಡೇ. ಐ ವರ್ಕ್ಡ್ ಯೆಸ್ಟರ್ಡೇ ಏನಾಗುತ್ತೆ? ಐ ಡಿಡ್ ನಾಟ್ ವರ್ಕ್ ಯೆಸ್ಟರ್ಡೇ. ಸೊ ಡಿಡ್ ನಾಟ್ಗೆ ಸ್ಟೈಲಿಶಾಗಿ ಹೇಳಬೇಕಂದ್ರೆ ಡಿಂಟ್, ಡಿಡ್ ನಾಟ್ ಡಿಂಟ್, ಡಿಡ್ ನಾಟ್ ಡಿಂಟ್. ಸೊ ಸ್ಟೈಲಿಶ್ ಹೇಳಬೇಕಂದ್ರೆ ಡಿಂಟ್ ಹೇಳ್ಬೋದು. ಅಂದರೆ ಐ ಡಿಂಟ್ ವರ್ಕ್ ಯೆಸ್ಟರ್ಡೇ, ಐ ಡಿಂಟ್ go to the office yesterday. I didn't
ಎಕ್ಸರ್ಸೈಸ್ ಎಸ್ಟರ್ಡೇ ಅಷ್ಟೇ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಡಿಡ್ ಪ್ಲೇಸಲ್ಲಿ ಡೂ ಬರುತ್ತೆ, ಪ್ಲೇಡ್ ಪ್ಲೇಸಲ್ಲಿ ಪ್ಲೇ ಬರುತ್ತೆ, ಏಟ್ ಪ್ಲೇಸಲ್ಲಿ ಈಟ್ ಬರುತ್ತೆ, ಫಸ್ಟ್ ಫಾರ್ಮ್ ಬರುತ್ತೆ. ವರ್ಕ್ ಪ್ಲೇಸಲ್ಲಿ ವರ್ಕ್ ಬರುತ್ತೆ, ವೆಂಟ್ ಪ್ಲೇಸಲ್ಲಿ ಗೋ ಬರುತ್ತೆ, ಎಕ್ಸರ್ಸೈಸ್ಡ್ ಪ್ಲೇಸಲ್ಲಿ ಎಕ್ಸರ್ಸೈಸ್ ಬರುತ್ತೆ. ಬಟ್ ಎಲ್ಲ ಸೆಂಟೆನ್ಸಲ್ಲಿ ಡಿಡ್ ನಾಟ್ ಬರಲೇಬೇಕು. ಸೊ ಐ ಡಿಡ್ ನಾಟ್ ಡೂ ಇಟ್ ಯೆಸ್ಟರ್ಡೇ, ಐ ಡಿಡ್ ನಾಟ್ ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ. ಸ್ಟೈಲಿಶ್ ಹೇಳಬೇಕಂದ್ರೆ ಐ ಡಿಂಟ್ ಈಟ್ ರೈಸ್ ಯೆಸ್ಟರ್ಡೇ, ಐ ಡಿಂಟ್ ವರ್ಕ್ ಯೆಸ್ಟರ್ಡೇ, ಐ ಡಿಂಟ್ ಗೋ ಟು ದಿ ಆಫೀಸ್ ಯೆಸ್ಟರ್ಡೇ, ಐ ಡಿಂಟ್ ಎಕ್ಸರ್ಸೈಸ್ ಯೆಸ್ಟರ್ಡೇ, ಆ ಥರ. ಸೊ ಐ ಪ್ಲೇಸಲ್ಲಿ ಯು ಟ್ರೈ ಮಾಡೋಣ. ಸೇಮ್, ಯು ಡಿಡ್ ನಾಟ್ ಡೂ ಇಟ್ ಯೆಸ್ಟರ್ಡೇ, ಯು ಡಿಡ್ ನಾಟ್ ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ, ಯು ಡಿಂಟ್ ಈಟ್ ರೈಸ್ ಯೆಸ್ಟರ್ಡೇ, ಯು ಡಿಂಟ್ ವರ್ಕ್ ಯೆಸ್ಟರ್ಡೇ, ಯು ಡಿಂಟ್ ಗೋ ಟು ದಿ ಆಫೀಸ್ ಯೆಸ್ಟರ್ಡೇ, ಯು ಡಿಂಟ್ ಎಕ್ಸರ್ಸೈಸ್ ಯೆಸ್ಟರ್ಡೇ. ಸೇಮ್ ಐ ಪ್ಲೇಸಲ್ಲಿ ಯು ಬರುತ್ತೆ ಅಷ್ಟೇ. ಹಾಗೆ ಐ ಪ್ಲೇಸಲ್ಲಿ ಹಿ, ಶಿ, ದೇ, ವಿ ಟ್ರೈ ಮಾಡೋಣ. ಐ ಅಂದರೆ ನಾನು, ಅವನು, ಅವಳು, ಅವರು, ನಾವು ಟ್ರೈ ಮಾಡೋಣ. ಸೊ ಐ ಪ್ಲೇಸಲ್ಲಿ ಸಿಂಪ್ಲಿ ಹಿ, ಶಿ, ದೇ, ವಿ ಬರುತ್ತೆ. ಅಂದರೆ he did not do it yesterday, she did not do it yesterday, he did not play cricket yesterday, she did not play cricket yesterday, he didn't eat rice yesterday, she didn't eat rice yesterday, they didn't work yesterday, we didn't work yesterday, they didn't go to the office yesterday, we didn't go to the office yesterday, they didn't exercise yesterday, we didn't exercise yesterday. ಅಷ್ಟೇ. ಸೇಮ್ ಐ ಪ್ಲೇಸಲ್ಲಿ ಹಿ, ಶಿ, ಯು, ದೇ, ವಿ ಬರುತ್ತೆ. ಬ್ಯಾಲೆನ್ಸ್ ಸೇಮ್, ಎಲ್ಲ ಸೆಂಟೆನ್ಸ್ಗೆ ಸೇಮ್ ಇರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಪ್ರಾಕ್ಟೀಸ್ ಮಾಡೋಣ. ನೀವು ನಿನ್ನೆ ಮಾಡಿದ್ದೀರಾ? ಕ್ವೆಶ್ಚನ್, ನೀವು ನಿನ್ನೆ ಮಾಡಿದ್ದೀರಾ? ಪಾಸ್ಟ್ ಟೆನ್ಸಲ್ಲಿ ಆಲ್ರೆಡಿ ಆಯಿತು. ಸೊ ಇಂಗ್ಲೀಷಲ್ಲಿ ಫಸ್ಟ್ ಡಿಡ್ ಬರಬೇಕು, ಯಾಕಂದರೆ ಪಾಸ್ಟ್ ಟೆನ್ಸ್ ಅಲ್ವಾ, ಡಿಡ್ ಬರಬೇಕು. ಡಿಡ್ ಯು, ಡಿಡ್ ಐ, ಡಿಡ್ ಹಿ, ಡಿಡ್ ವಿ, ಡಿಡ್ ದೇ, ಡಿಡ್ ಶಿ, ಆ ಥರ ಬರುತ್ತೆ. ಸೊ ಇಲ್ಲಿ ನೀವು ನಿನ್ನೆ ಮಾಡಿದ್ದೀರಾ, ನೀವು ಅಂದರೆ ಯು, ಅದಕ್ಕೆ ಡಿಡ್ ಯು ಬರುತ್ತೆ. ನಾನು ಅಂದರೆ ಡಿಡ್ ಐ ಬರುತ್ತೆ, ಅವನಂದರೆ ಡಿಡ್ ಹಿ ಬರುತ್ತೆ, ಅವಳಂದರೆ ಡಿಡ್ ಶಿ ಬರುತ್ತೆ, ಆ ಥರ. ಸೊ ಇಲ್ಲಿ ನೀವು, ಅದಕ್ಕೆ ಡಿಡ್ ಯು. ಮಾಡಿದ್ದೀರಾ, ಮಾಡು ಅಂದರೆ ಡೂ, ಇಲ್ಲಿ ಫಸ್ಟ್ ಫಾರ್ಮ್ ಬರಬೇಕು, ಡೂ ಬರಬೇಕು. ಯಾಕಂದರೆ ಡಿಡ್ ಆಲ್ರೆಡಿ ಬಂತು, ಸೊ ಡಿಡ್ ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ಇದೆ, ಡಿಡ್ ಯು. ಆಮೇಲೆ ಡೂ ಫಸ್ಟ್ ಫಾರ್ಮ್ ಬರಬೇಕು. ಡಿಡ್ ಯು ಡೂ ಇಟ್ ಯೆಸ್ಟರ್ಡೇ, ಡಿಡ್ ಯು ಡೂ ಇಟ್ ಯೆಸ್ಟರ್ಡೇ, ನೀವು ನಿನ್ನೆ ಮಾಡಿದ್ದೀರಾ? ನೆಕ್ಸ್ಟ್, ನೀವು ನಿನ್ನೆ ಆಡಿದ್ದೀರಾ? ನೀವು ನಿನ್ನೆ ಕ್ರಿಕೆಟ್ ಆಡಿದ್ದೀರಾ? ಅಗೇನ್ ನೀವು ಅಲ್ವಾ, ಅದಕ್ಕೆ ಡಿಡ್ ಯು. ಕ್ವೆಶ್ಚನ್ಗೆ ಫಸ್ಟ್ ಡಿಡ್ ಬರಬೇಕು, ಪಾಸ್ಟ್ ಟೆನ್ಸಲ್ಲಿ ಕ್ವೆಶ್ಚನ್ಗೆ ಡಿಡ್ ಬರಬೇಕು. ನೀವು ಅಲ್ವಾ, ಅದಕ್ಕೆ ಯು. ಡಿಡ್ ಯು ಕ್ರಿಕೆಟ್ ಆಡಿದ್ದೀರಾ? ಆಡು ಅಂದರೆ ಪ್ಲೇ, ಫಸ್ಟ್ ಫಾರ್ಮ್ ಬರಬೇಕು, ಪ್ಲೇಡ್ ಅಲ್ಲ, ಪ್ಲೇ. ಯಾಕಂದರೆ ಆಲ್ರೆಡಿ ಡಿಡ್ ಇದೆ ಸ್ಟಾರ್ಟಿಂಗಲ್ಲಿ, ಸೊ ಡಿಡ್ ಯು ಇದೆ. ಆಮೇಲೆ ಆಡು ಅಂದರೆ ಪ್ಲೇ. ಡಿಡ್ ಯು ಪ್ಲೇ, ಡಿಡ್ ಯು ಪ್ಲೇ. ನೀವು ನಿನ್ನೆ ಕ್ರಿಕೆಟ್ ಆಡಿದ್ದೀರಾ? ಡಿಡ್ ಯು ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ? ನಿನ್ನೆ ಇಂಗ್ಲೀಷಲ್ಲಿ ಟೈಮ್ ಲಾಸ್ಟ್ ಬರಬೇಕು. ಡಿಡ್ ಯು ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ? ಡಿಡ್ ಯು ಪ್ಲೇ ಏನು ಕ್ರಿಕೆಟ್ ಯಾವಾಗ? ಯೆಸ್ಟರ್ಡೇ. ಡಿಡ್ ಯು ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ? ಹಾಗೆ ಡಿಡ್ ಯು ಈಟ್ ರೈಸ್ ಯೆಸ್ಟರ್ಡೇ? ನೀವು ನಿನ್ನೆ ರೈಸ್ ತಿಂದೀರಾ? ಡಿಡ್ ಯು ವರ್ಕ್ ಯೆಸ್ಟರ್ಡೇ? ನೀವು ನಿನ್ನೆ ಕೆಲಸ ಮಾಡಿದ್ದೀರಾ? ಡಿಡ್ ಯು ಗೋ ಟು ದಿ ಆಫೀಸ್ ಯೆಸ್ಟರ್ಡೇ? ನೀವು ನಿನ್ನೆ ಆಫೀಸ್ ಹೋದಿರಾ? ಡಿಡ್ ಯು ಎಕ್ಸಸೈಸ್ ಯೆಸ್ಟರ್ಡೇ? ನೀವು ನಿನ್ನೆ ಎಕ್ಸಸೈಸ್ ಮಾಡಿದ್ದೀರಾ? ಸೊ ನೀವು ಅಂದರೆ ಯು, ಇಂಗ್ಲೀಷಲ್ಲಿ ಕ್ವೆಶ್ಚನ್ ಅಂದರೆ ಸ್ಟಾರ್ಟಿಂಗ್ ಡಿಡ್ ಬರಬೇಕು, ಫಸ್ಟ್ ಡಿಡ್ ಬರಬೇಕು. ಡಿಡ್ ಯು ನೀವು ಮಾಡಿದ್ದೀರಾ? ನೀವು ನಿನ್ನೆ ಮಾಡಿದ್ದೀರಾ? ಡಿಡ್ ಯು ಡೂ ಇಟ್ ಯೆಸ್ಟರ್ಡೇ? ನೀವು ನಿನ್ನೆ ಆಡಿದ್ದೀರಾ? ಡಿಡ್ ಯು ಪ್ಲೇ? ಆಡು ಅಂದರೆ ಪ್ಲೇ ಫಸ್ಟ್ ಫಾರ್ಮ್ ಬರಬೇಕಷ್ಟೆ, ಪ್ಲೇಡ್ ಅಲ್ಲ. ಡಿಡ್ ಯು ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ?
ಅಷ್ಟೇ. ಮತ್ತೆ ರಿಪೀಟ್ ಮಾಡ್ತೀನಿ. ಇಂಗ್ಲೀಷಲ್ಲಿ ಕ್ವೆಶ್ಚನ್, ಪಾಸ್ಟ್ ಟೆನ್ಸಲ್ಲಿ ಕ್ವೆಶ್ಚನ್ ಅಂದರೆ ಸ್ಟಾರ್ಟಿಂಗ್ ಡಿಡ್ ಬರಬೇಕು. ನೀವು ನಿನ್ನೆ ಕ್ರಿಕೆಟ್ ಆಡಿದ್ದೀರಾ? ನೀವು ಅಂದರೆ ಯು, ಸೊ ಡಿಡ್ ಸ್ಟಾರ್ಟಿಂಗಲ್ಲಿ ಬರಬೇಕು. ಆಮೇಲೆ ನೀವು ಅಂದರೆ ಯು, ಡಿಡ್ ಯು. ಆಡು ಅಂದರೆ ಪ್ಲೇ, ಡಿಡ್ ಯು ಪ್ಲೇ ಏನು? ಕ್ರಿಕೆಟ್. ಯಾವಾಗ? ಯೆಸ್ಟರ್ಡೇ. ಡಿಡ್ ಯು ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ? ಸೊ ಆ ಥರ ಸೆಂಟೆನ್ಸ್ ಫಾರ್ಮ್ ಮಾಡ್ಬೋದು. ಹಾಗೆ ಅವನು ಮಾಡಿದ್ದಾನ, ಅವನು ನಿನ್ನೆ ಮಾಡಿದ್ದಾನ, ಅವನು ನಿನ್ನೆ ಆಡಿದ್ದಾನ, ಆ ಥರ ಸೆಂಟೆನ್ಸ್ ಫಾರ್ಮ್ ಮಾಡಬೇಕು ಅಂದರೆ ಡಿಡ್ ಹೀ ಬರುತ್ತಷ್ಟೆ. ಅವಳು ಅಂದರೆ ಡಿಡ್ ಶೀ, ಅವರಂದರೆ ಡಿಡ್ ದೇ, ನಾವು ಅಂದರೆ ಡಿಡ್ ವಿ. ಅಷ್ಟೇ, ಎಲ್ಲ ಸೇಮ್ ಇರುತ್ತೆ. ಡಿಡ್ ಹೀ ಡೂ ಇಟ್ ಯೆಸ್ಟರ್ಡೇ? ಡಿಡ್ ಹೀ ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ? ಡಿಡ್ ಶಿ ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ? ಡಿಡ್ ಹಿ ಈಟ್ ರೈಸ್ ಯೆಸ್ಟರ್ಡೇ? ಡಿಡ್ ಶಿ ಈಟ್ ರೈಸ್ ಯೆಸ್ಟರ್ಡೇ? ಸೇಮ್ ಯು ಥರ ಇರುತ್ತೆ. ಡಿಡ್ ಯು ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ? ಡಿಡ್ ಹಿ ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ? ಡಿಡ್ ಶಿ ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ? ಆ ಥರ. ಡಿಡ್ ಐ ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ? ಸೇಮ್ ಇರುತ್ತೆ. ಹಿ, ಶಿ, ದೇ, ವಿ. ಯು ಪ್ಲೇಸಲ್ಲಿ ಹಿ ಬರುತ್ತೆ, ಶಿ ಬರುತ್ತೆ, ದೇ ಬರುತ್ತೆ, ವಿ ಬರುತ್ತೆ, ಇಲ್ಲಾಂದರೆ ಐ ಬರುತ್ತೆ ಅಷ್ಟೇ. ನೆಕ್ಸ್ಟ್ ನೆಗೆಟಿವ್ ಕ್ವೆಶ್ಚನ್ ನೋಡೋಣ. ಅಂದರೆ ನೀವು ನಿನ್ನೆ ಮಾಡಿಲ್ವಾ? ನೀವು ನಿನ್ನೆ ಆಡಿಲ್ವಾ? ನೀವು ನಿನ್ನೆ ಹೋಗಿಲ್ವಾ? ಆ ಥರ ನೆಗೆಟಿವ್ ಅಲ್ವಾ, ಅದಕ್ಕೆ ಸ್ಟಾರ್ಟಿಂಗ್ ಡಿಂಟ್ ಬರುತ್ತೆ. ಡಿಂಟ್ ಅಂದರೆ ಡಿಡ್ ನಾಟ್ ಬರಬೇಕಲ್ವ. ಸೊ ಡಿಡ್ ನಾಟ್ ಅಂದರೆ ಡಿಂಟ್, ಸ್ಟೈಲಿಶ ಡಿಂಟ್. ಸೊ ನಾರ್ಮಲ್ ಕ್ವೆಶ್ಚನ್ ಅಂದರೆ ನೀವು ನಿನ್ನೆ ಆಡಿದ್ದೀರಾ ಅಂದರೆ ಡಿಡ್ ಯು ಬರುತ್ತೆ. ಇದು ನೆಗೆಟಿವ್ ಕ್ವೆಶ್ಚನ್ ಅಲ್ವಾ, ನೀವು ನಿನ್ನೆ ಆಡಿಲ್ವಾ ಅಂದರೆ ಡಿಂಟ್ ಬರಬೇಕು. ಡಿಂಟ್ ಯು ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ? ಡಿಂಟ್ ಯು ಡೂ ಇಟ್ ಯೆಸ್ಟರ್ಡೇ? ಸೇಮ್ ಹಾಗೆ ಡಿಂಟ್ ಐ ಡೂ ಇಟ್ ಯೆಸ್ಟರ್ಡೇ? ನಾನು ಮಾಡಿಲ್ವಾ? ನಾನು ಕ್ರಿಕೆಟ್ ಆಡಿಲ್ವಾ? ಆ ಥರ. ಸೇಮ್ ಹಾಗೆ ಅವನು, ಹಾಗೆ ಅವಳು. ಡಿಂಟ್ ಹಿ, ಡಿಂಟ್ ಶಿ ಬರುತ್ತೆ. ಸೊ ಮತ್ತೆ ರಿಪೀಟ್ ಮಾಡ್ತೀನಿ. ನೆಗೆಟಿವ್ ಕ್ವೆಶ್ಚನ್ ಅಲ್ವಾ, ಅದಕ್ಕೆ ಸ್ಟಾರ್ಟಿಂಗ್ ಡಿಂಟ್ ಬರಬೇಕು. ಸೊ ನೀವು ಅಂದರೆ ಯು, ನಾನು ಅಂದರೆ ಐ, ಅವನು ಅಂದರೆ ಹಿ, ಅವಳು ಅಂದರೆ ಶಿ, ಆ ಥರ. ಸೊ ಡಿಂಟ್ ಯು ಡೂ ಇಟ್ ಯೆಸ್ಟರ್ಡೇ? ಡಿಂಟ್ ಯು ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ? ಡಿಂಟ್ ಐ ಡೂ ಇಟ್ ಯೆಸ್ಟರ್ಡೇ? ಡಿಂಟ್ ಐ ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ? ಡಿಂಟ್ ಯು ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ? ಡಿಂಟ್ ಯು ಈಟ್ ರೈಸ್ ಯೆಸ್ಟರ್ಡೇ? ಅಷ್ಟೇ. ಹಾಗೆ ಅವನು ಅಂದರೆ ಹಿ, ಅವಳು ಅಂದರೆ ಶಿ. ಸೊ ಡಿಂಟ್ ಹಿ ಡೂ ಇಟ್ ಯೆಸ್ಟರ್ಡೇ? ಅವಳು ಅಂದರೆ ಶಿ. ಡಿಂಟ್ ಶಿ ಡೂ ಇಟ್ ಯೆಸ್ಟರ್ಡೇ? ಡಿಂಟ್ ಹಿ ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ? ಅವಳಂದರೆ ಶಿ. ಡಿಂಟ್ ಶಿ ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ? ಅವರಂದರೆ ದೇ. ಡಿಂಟ್ ದೇ ವರ್ಕ್ ಯೆಸ್ಟರ್ಡೇ? ನಾವು, ವಿ. ಡಿಂಟ್ ವಿ ವರ್ಕ್ ಯೆಸ್ಟರ್ಡೇ? ತುಂಬ ಈಸಿ ಅಷ್ಟೇ. ಲೆಸನ್ 2 ಕಂಪ್ಲೀಟ್ ಆಯಿತು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸಿ ಯು ವೆರಿ ಸೂನ್. ಟೇಕ್ ಕೇರ್. ಬೈ ಬೈ ಗೈಸ್.